ಎಲ್ರಿಗೂ ನಮಸ್ಕಾರ. ನಾನು ನಮ್ಮದೇ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಿಂದ ಸುಮಾರು ಒಂದೊಂದೂವರೆ ವರ್ಷದಿಂದ ಯಾವುದೂ ನಾನು ಪ್ರೊಟೆಸ್ಟ್ಗಾಗಿರಲಿ ಯಾವುದೇ ವಿಚಾರಗಳು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ಕೆ ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಅದರಿಂದ ಕ್ಷಮೆ ಕೇಳ್ತೀನಿ. ಬಟ್ ಈಗ ಒಂದು ಭಾಳ ಮನಸ್ಸಿಗೆ ಕಾಡ ಅಂತಿದ್ದೇನಪ್ಪ ಅಂತಂದ್ರೆ, ಒಂದು ಟ್ರಸ್ಟ್ ಮೇಜರ್ ಇಶ್ಯೂ ಇಶ್ಯೂ ಒಂದು ಮೇಜರ್ ಇಶ್ಯೂ ಭಾಳ ಎದ್ದು ಕಾಣತೈತೆ ನನಗೆ. ಸೊ ಅದ್ರ ಬಗ್ಗೆ ಯಾವುದೇ ನಮ್ಮ ಇನ್ಫ್ಲೂಯೆನ್ಸರ್ ಆಗಿರಲಿ, ಯಾವುದೇ ಸೋಷಿಯಲ್ ಮೀಡ್ಯಾದಾಗಿರಲಿ, ನಮ್ಮ ರಾಜಕೀಯದವ್ರಂಗೆ ಬಿಟ್ಟರೆ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಸೊ ಮೇಜರ್ ಆಗಿರಲಿ, ಯಾರು ಅದ್ರ ಬಗ್ಗೆ ಇಶ್ಯೂ ರೇಸ್ ಮಾಡೋ ಅಂತಿಲ್ಲ. ಏನಪ್ಪ ಅದಂತಂದ್ರೆ, ರೈಟ್ ಟು ಎಜುಕೇಷನ್. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಮಗೊಂದೆಲ್ಲರಿಗೆ, ದಲಿತರಿಗೆ ಒಳ್ಳೆಯದಾಗಲಿ, ಪ್ರತಿಯೊಬ್ಬ ನಾಗರಿಕನೂ ಎಜುಕೇಷನ್ ಸಿಗಲಿ ಅಂಥೇಳಿ ರೈಟ್ ಟು ಎಜುಕೇಷನ್ ಅಂತೇಳಿ ಒಂದು ಆ್ಯಕ್ಟ್ ಮಾಡ್ತಾರೆ. ಅದನ್ನ ಈಗ ಪ್ರೆಸೆಂಟ್ ಹೆಂಗೆ ಹೊಳಸಾಂತಾರಪ್ಪ ಅಂತಂದ್ರೆ, ಇಫ್ ಯು ವಾಂಟ್ ಎಜುಕೇಷನ್ ಯು ಹ್ಯಾವ್ ಟು ಗಿವ್ ದೆಮ್ ಅ ಮನಿ. ಎಲ್ಲಿ? ಪ್ರೈವೇಟ್ ಸ್ಕೂಲ್ಸ್ಗೆ ನೀವು ಹೆಚ್ಚಿಗೆ ಹಣ ಕೊಟ್ಟಾಗ ನಿಮಗೆ ಒಳ್ಳೆಯ ಎಜುಕೇಷನ್ ಸಿಗತೈತಿ ಅಂತೇಳಿ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಮಾಡಿಬಿಟ್ಟಾರೆ ಪ್ರತಿಯೊಬ್ಬ ರಾಜಕಾರಣಿಗಳು. ನಮ್ಮ ಪೇರೆಂಟ್ಸ್ದು ಎಂಥ ಮೈಂಡ್ಸೆಟ್ ಚೇಂಜ್ ಆಗಿಬಿಟ್ಟೈತೆ ಅಂದ್ರೆ, ಈಗ ನನ್ನ ಮಕ್ಕಳಿಗೆ ಒಂದು ಚಲೋ ಎಜುಕೇಷನ್ ಕೊಡಬೇಕಪ್ಪ ಅಂತಂದ್ರೆ ನಾನು ಗೌರ್ಮೆಂಟ್ ಸ್ಕೂಲಿಗೆಲ್ಲ ಪ್ರೈವೇಟ್ ಸ್ಕೂಲಿಗೆ ಹಾಕಬೇಕು, ಪ್ರೈವೇಟ್ ಸ್ಕೂಲ್ಸ್ಗೆ ಕಳಿಸ್ಬೇಕು. 45,000, ಎಸ್ ಸರ್, ಯು ಕ್ಯಾನ್ ಟೇಕ್ ಇಟ್. 80,000 LKGಗೆ, 40,000 ತೋಳ್ರಿ ಸರ್. ಅಪ್ಪರ್ದವ್ರದ್ದೆಲ್ಲ ಸ್ಯಾಲ್ರಿ ಎಷ್ಟಿರ್ತೈತಿ? ಇಯರ್ಲಿ 4 ಲಕ್ಷ, 5 ಲಕ್ಷ, 10 ಲಕ್ಷದ ಒಳಗಡೆ ಇಲ್ಲ, ಮೇಜರ್ಲಿ 10 ಲಕ್ಷದ ಒಳಗಡೆನೇ ಇರ್ತಾವೆಲ್ಲ. ಅವರೆಲ್ಲ ಅವ್ರ ಮಕ್ಕಳನ್ನ ಯಾರು ಕಳಿಸ್ತಾರೆ? ಅವ್ರದ್ದು ಒಂದು ಇಂಟೆನ್ಷನ್, ನನ್ನ ಮಗಳು ಚಲೋ ತಂಗ ಓದಲಿ, ಇಲ್ಲಿ ಫೆಸಿಲಿಟೀಸ್ ಜಾಸ್ತಿ ಕೊಡ್ತಾರೆ, ಫೆಸಿಲಿಟೀಸ್ ಚೆನ್ನಾಗಿರ್ತೈತಿ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಸ್ಕೂಲ್ಸಿನ ಒಳಗೆ. ಯಾಕೆ ಮತ್ತೆ ಇದು ಪ್ರೈವೇಟ್ ಸ್ಕೂಲ್ಸ್ ಒಂದು ಟ್ರೆಡಿಷನ್ ಅನ್ನೋದು ಹೆಂಗೆ ಅಂತೈತಿ? ಎಲ್ಲಿಂದ ಅಂತೈತಿ? ಯಾರ ಕಡೆಯಿಂದ ಅಂತೈತಿ? ಇದನ್ನು ಬಿಸ್ನೆಸ್ದಾಗ ಕನ್ವರ್ಟ್ ಮಾಡಿಬಿಟ್ಟಾರೆ. ಯಾರು ಕನ್ವರ್ಟ್ ಮಾಡ್ಯಾರ? ಯಾರು ಅಲ್ಲ. ನೀವೇನು ನಾಯಕರು ಇವರು ನಮ್ಮ ನಾಯಕರು ಅಂತೇಳಿ ಏನು ಹೋಗಿ ಓಟ್ ಹಾಕಿ ಗೆಲ್ಲಿಸಿರಿ ಅವರ. ಸೊ ಪ್ರತಿಯೊಬ್ಬ ನಮ್ಮ ಸ್ಟೇಟ್ನಾಗಿರೋ ಪ್ರತಿಯೊಬ್ಬ ಪೊಲಿಟಿಷಿಯನ್ಸ್ ಎಲ್ಲಾದ್ರೂ ಒಂದು 5% ಕಡಿಮೆ ಇರ್ಬೋದು ಯಾರ್ದವ್ರದ್ದು ಎಜುಕೇಷನ್ದೊಳಗೆ ತಮ್ಮದು ಟ್ರಸ್ಟ್ ಇರಲಿಕ್ಕಿಲ್ಲ. ಅವ್ರದ್ದೆಲ್ಲ ಹಾಸ್ಪಿಟಲ್ದಾಗ ಇರ್ತೈತಿ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಶೇರ್ಸ್ ಹೋಲ್ಡರ್ಸ್ ಅದಾರ ಅವರೆಲ್ಲ. ಸೊ ಅವ್ರು ಏನು ಮಾಡಂತಾರೆ, ತಮ್ಮ ಎಲ್ಲ ಗೌರ್ಮೆಂಟ್ ಸ್ಕೂಲ್ನಾಗ ಫೆಸಿಲಿಟೀಸ್ ಕೊಡಿಸೋ ಬದಲಿ ಅದೇ ಫೆಸಿಲಿಟೀಸ್ನ ಪ್ರೈವೇಟ್ ಸ್ಕೂಲ್ಸಿಗೆ ಹ್ಯಾಂಡ್ ಓವರ್ ಕೊಡಂತಾರೆ. ಸೊ ಮೇಜರಾಗಿ ನನ್ನ ಕಡೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ, ಏನಾಗತೈತಿ ಏನಿಲ್ಲ, ಯಾಕೆ ಇದು ಆಗತೈತಿ ಅಂತೇಳಿ. ಸೊ ಅದ್ರೊಳಗೆ ಮೇಜರಾಗಿ ಈಗ ಪ್ರೆಸೆಂಟ್ ಇದೆಲ್ಲ AI ಜನರೇಟೆಡ್, AI ಕೊಟ್ಟಿದ್ದಿದೆ. ಗೂಗಲೆಲ್ಲ ಸರ್ಚ್ ಮಾಡ್ದೈತಿ ಅದ್ರನ್ನಾಗ ಇದ್ದಿದ್ದ ಡಾಕ್ಟರ್ G. ಪರಮೇಶ್ವರ್ ಅವ್ರದ್ದು ಸಿದ್ಧಾರ್ಥ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಐತಿ. ನಮ್ಮ DK ಶಿವಕುಮಾರ್ ಅವ್ರದ್ದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ಸ್. MB ಪಾಟೀಲ್ ಅವ್ರದ್ದು BLD ಅಸೋಸಿಯೇಷನ್ ಐತಿ. ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಬಾಪೂಜಿ ಎಜುಕೇಷನಲ್ ಅಸೋಸಿಯೇಷನ್. ಪ್ರಭಾಕರ್ ಕೋರೆ ಅವ್ರದ್ದು KLE ಸೊಸೈಟಿ, ದೊಡ್ಡ ಸೊಸೈಟಿ. ಬಸವರಾಜ್ ಹೊರಟ್ಟಿ ಅವ್ರದ್ದು ಸರ್ವೋದಯ ಎಜುಕೇಷನ್ ಟ್ರಸ್ಟ್ ಐತಿ. ವೀರಣ್ಣ ಚರಂತಿಮಠ ಅವ್ರದ್ದು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ, BVV. ಆಮೇಲೆ ಮಧು ಬಂಗಾರಪ್ಪ ಅವ್ರದ್ದು ಈಗ ನಮ್ಮ ಪ್ರೆಸೆಂಟ್ ಏನು ಎಜುಕೇಷನ್ ಮಿನಿಸ್ಟರ್ ಅದಾರ ಅವ್ರದ್ದು ಅದಾವೆ. ಹಾಗೆ ನಮ್ಮದು ಖರ್ಗೆ ಸಾಹೇಬ್ರದ್ದು ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟ್ ಅಂತೇಳಿ. ಸೊ ಮೇಜರ್, ಸೊ ಇನ್ನೂ ಭಾಳ ಅದಾವೆ. ಆ್ಯಕ್ಚುಲಿ ನಾ ಎಲ್ಲರದ್ದು ಹೆಸರು ತೊಗೊಳಕ್ಕೆ ಆಗಂಗಿಲ್ಲ. ದೀಸ್ ಆರ್ ದ ಮೇಜರ್ ನೇಮ್ಸ್. ಸೊ ಇವ್ರದ್ದು ಆಲ್ಮೋಸ್ಟ್ ಆಲ್ ಪ್ರೈವೇಟ್ ಎಜುಕೇಷನ್ ಒಳಗೆ ಸ್ವಲ್ಪ ಚಲೋ ಹೆಸರು ಮಾಡಿದವರು ಇವರೆಲ್ಲ. ಯಾಕೆ ಇವರೆಲ್ಲ ಪ್ರೈವೇಟ್ ಸ್ಕೂಲ್ಸ್ ಬಗ್ಗೆ ಜಾಸ್ತಿ ಅಷ್ಟು ಇದು ಕೊಡ್ತಾರೆ? ಇವರೆಲ್ಲ ನಮ್ಮ ಜನಸೇವಕರು. ಜನಸೇವಕರು ಜನಸೇವೆ ಮಾಡ ಅಂತೆಲ್ಲ ಎಲ್ಲರೂ ಬಿಸ್ನೆಸ್ ಮಾಡ ಅಂತಾರೆ. ಎಲ್ಲರಿಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಆದರೂ ಯಾರು ಇದ್ರ ಬಗ್ಗೆ ಮಾತಾಡೋಂಗಿಲ್ಲ.
ಹಂಗೆ ನೋಡೋದಾದ್ರೆ ನಮ್ಮ ಗೌರ್ಮೆಂಟದಾಗ ಟೋಟಲ್ 46,460 ಸ್ಕೂಲ್ಸ್ ಅದಾವೆ. ಇದು ಅಪ್ರಾಕ್ಸಿಮೇಟ್ಲಿ ಒಂದು ನಂಬರ್ಸ್. ಸೊ ಇದ್ರೊಳಗೆ ನಮ್ಗೆ ಲೋವರ್ ಪ್ರೈಮರಿ ಸ್ಕೂಲ್ ಆಯ್ತು, ಹೈಯರ್ ಪ್ರೈಮರಿ ಸ್ಕೂಲ್ ಆಯ್ತು, ಹೈಸ್ಕೂಲ್ ಆಯ್ತು, KPS ಅಂತೇಳಿ ಹೊಸ ಚಾಲು ಮಾಡ್ಯಾರ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಚಲೋ ಒಂದು ಹೊಸದ ಸಂಗತಿ. ಇದ್ರೊಳಗೆಲ್ಲ ಅಪ್ಗ್ರೇಡೆಡ್ ಇದು ಕೊಡ ಅಂತಾರೆ, ಎಜುಕೇಷನ್ ಸಿಸ್ಟಮ್ ಆಗಿರಲಿ, ಇನ್ಫ್ರಾಸ್ಟ್ರಕ್ಚರ್ ಕೊಡ ಅಂತಾರೆ. ಓಕೆ. ಹಾಗೆ ಸ್ವಲ್ಪ ಸ್ಪೆಷಲೈಸ್ಡ್ ಸ್ಕೂಲ್ಸ್ ಅದಾವೆ, ರಾಣಿ ಚೆನ್ನಮ್ಮ ಸ್ಕೂಲ್, ಆಮೇಲೆ ಮೊರಾರ್ಜಿ ದೇಸಾಯಿ ಅಂತೇಳಿ. ಇವು ನವೋದಯ ಸೆಂಟ್ರಲ್ ಆ್ಯಕ್ಚುಲಿ ಸೆಂಟ್ರಲ್ ನವೋದಯ ಸ್ಕೂಲ್. ಇವೆಲ್ಲ ಏನದಾವೆ, ಇವಿನ್ನೂ ಹೆಸರು ಅದಾವೆ ಆ್ಯಕ್ಚುಲಿ. ಮೊರಾರ್ಜಿ ದೇಸಾಯಿ ಆಗಿರಲಿ, ಇಲ್ಲೆಲ್ಲ ಸ್ಕೂಲ್ಸ್ಗೆ ಹೋಗ್ಬೇಕಂತಂದ್ರೆ ಹುಡುಗರು ಚೆನ್ನಾಗಿ ಓದ್ತಾರೆ, ಇದು ಮಾಡ್ತಾರೆ ಅಂತೇಳಿ ಜನರಿಗೆ ನಂಬಿಕೆ ಐತಿ, ಒಪ್ಕೋತೀನಿ ನಾನು. ಯಾಕಂದ್ರೆ ನಮ್ಮ ಹಳ್ಳಿ ಒಳಗೆ ಭಾಳ ಅಂದ್ರೆ ಮೊರಾರ್ಜಿ ದೇಸಾಯಿ ಇಲ್ಲ ರಾಣಿ ಚೆನ್ನಮ್ಮ ಸ್ಕೂಲ್ಸ್ಗೆ ಹಾಕ್ಬೇಕಂತೇಳಿ ಅವ್ರಿಗೆ ಎಕ್ಸಾಮ್ ಕಲಿಸ್ತಾರೆ, ಎಕ್ಸಾಮ್ಗೆ ಅಟೆಂಡ್ ಮಾಡಿಸ್ತಾರೆ. ಸೊ ಅಲ್ಲಿ ಹೋದ್ರೆಲ್ಲ ಕಂಪ್ಲೀಟ್ ಸ್ಟೇಯಿಂಗ್ ಆಗಿರಲಿ, ಎಜುಕೇಷನ್ ಆಗಿರಲಿ ಫ್ರೀ ಇರ್ತೈತಿ. ಸೊ ಅದು ಓಕೆ. ಆಮೇಲೆ ಇದೇನು KPS ಸ್ಕೂಲ್ ಅಂತೇಳಿ ಮಾಡಂತಾರಲ್ಲ, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಸೊ ಇದ್ರೊಳಗೆ LKG UKG ಪ್ರೀ KG ಇವನ್ನೆಲ್ಲ ಆ್ಯಡ್ ಮಾಡಂತಾರೆ. ಸೊ 12th ಮಟನೂ ಆ್ಯಡ್ ಮಾಡಂತಾರೆ. ಈಗ ರೀಸೆಂಟಾಗಿ ಒಂದು 800 ಸ್ಕೂಲ್ಗಳಿಗೆ ಇದು ಮಾಡಂತಾರೆ. ಅದರೊಳಗೆ ಟೋಟಲ್ 3,200 ಕೋಟಿ ಅನುದಾನ ಕೊಡಂತಾರೆ. 800 ಸ್ಕೂಲಿಗೆ 3,200 ಕೋಟಿ ಅಂದರೆ ಎಷ್ಟಾಯಿತು? ಒಂದು ಸಾಲಿಗೆ 4 ಕೋಟಿ ಕೊಡಂತಾರೆ. ಇನ್ನು ಉಳ್ಕಿದ್ದು ಒಂದು 45,000 ಸಾಲಿ ಅಲ್ಲೇ ಉಳ್ಕೇನು ಸುಮಾರು ಒಂದು ಹಂಗೆ ನೋಡೋದಾದ್ರೆ 2022-23ಲಿಂದ 2025-26 ಮಟ ಅಂತಂದ್ರೆ ಸುಮಾರು 7,26,000 ಅಡ್ಮಿಷನ್ಸ್ ಡೌನ್ ಆಗೈತಿ ಗೌರ್ಮೆಂಟ್ ಸ್ಕೂಲ್ಸ್ಗೆ. ಅವೆಲ್ಲ ಎಲ್ಲ ಉಂಟು, ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಉಂಟಾವೆ, ಎಲ್ಲ ಇಂಗ್ಲೀಷ್ ಮೀಡಿಯಮ್ ಪ್ರೈವೇಟ್ ಸ್ಕೂಲಿಗೆ ಉಂಟಾವೆ. ಆಮೇಲೆ ಬೇಸಿಕ್ ಯಾಕಪ್ಪ ಇದಕ್ಕೆ ಪ್ರಾಬ್ಲಮ್ ಅಂತಂದ್ರೆ ಗೌರ್ಮೆಂಟ್ ಬೇಸಿಕ್ ನೀಡ್ಸ್ ಏನೈತಿ, ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಟಾಯ್ಲೆಟ್ ಟಾಯ್ಲೆಟ್ಸ್, ಹುಡುಗರಿಗೆ ಕುಡಿಯೋ ನೀರು, ಇದನ್ನು ಪ್ರೊವೈಡ್ ಮಾಡೋ ಶಕ್ತಿ ಇಲ್ಲ ಸರ್. ಟ್ಯಾಕ್ಸ್ ಮಾತ್ರ ನೀಟಾಗಿ ವಸೂಲಿ ಮಾಡ್ತಾರೆ. ಎಲ್ಲರ ಬಂಗಾರದ ಸಿಕ್ಕಿತ್ತಪ್ಪ ಅಂತಂದ್ರೆ ಮೊದಲು ಓಡೋಕ್ಕಾರ. ನಮ್ಮ CM ಸಾಹೇಬರಿಗೆ ಬಂಗಾರ ಸಿಕ್ಕೈತೆ ಅಂತೇಳಿ ಪರ್ಸ್ನಲಿ ಕಾಲ್ ಮಾಡಿ ಮಾತಾಡ್ತಾರೆ. ಯಾವುದರ ಸಾಲಿ ಒಳಗೆ ಇದು ಇಲ್ಲ ಅಂತಂದ್ರೆ, ಬೇಸಿಕ್ ನೀಡ್ ಇಲ್ಲ ಅಂತಂದ್ರೆ ಎಲ್ಲರೂ ಕಾಲ್ ಮಾಡ್ಯಾರ, ಯಾರಿಗಾರ ಮಾಡಂಗಿಲ್ಲ. ಬಿಕಾಸ್ ದ್ಯಾಟ್ಸ್ ನಾಟ್ ದೇರ್ ಜಾಬ್. ಅವ್ರ ಜಾಬ್ ಇರೋದು ಬೇರೆವೆಲ್ಲ ಇರ್ತಾವೆ. ಓಟ್ಸ್ ಗ್ಯಾದರ್ ಮಾಡೋದು ಇರ್ತಾವೆ, ಕಮ್ಯುನಿಟಿ ಹಾಲ್ಸ್ ಕಟ್ಟೋದು ಇರ್ತೈತಿ. ಮೊನ್ನೆ MP ಫಂಡ್ಸ್ ಒಳಗೆ ನಾರ್ಮಲ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಾಗ ಬಂತ, ನಾನು ಹಂಗೆ ಚೆಕ್ ಮಾಡಿದ್ದೆ. MP ಫಂಡ್ದಾಗ ಆಲ್ಮೋಸ್ಟ್ ಎಲ್ಲ ಕಮ್ಯುನಿಟಿ ಹಾಲ್ಸ್ ಕನ್ಸ್ಟ್ರಕ್ಷನಿಗೆ ಅದಾವೆ. ಕಮ್ಯುನಿಟಿ ಹಾಲ್ಸ್ ಯಾಕಂದ್ರೆ ಅವ್ರಿಗೆ ಗೊತ್ತೈತಿ, ಕಮ್ಯುನಿಟಿ ಹಾಲ್ ಕನ್ಸ್ಟ್ರಕ್ಷನ್ ಕೊಟ್ಟರೆ ಕಮ್ಯುನಿಟಿದವರು ಓಟ್ಸ್ ಕೊಡ್ತಾರೆ. ಯಾಕಂದ್ರೆ ನಮ್ಮ ಜನದಾಗೂ ಏನೈತಿ, ಜಾತಿ 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 ಅಂತೇಳಿ ದಬಾಶಿ ಫುಲ್ ತುಂಬಿಟ್ಬಿಟ್ರೆ. ಈಗ ಮೊನ್ನೆರು ಒಂದು ನೋಡಿದ್ವಿ, ಹುಬ್ಳಿ ಒಳಗೆ ಆಯ್ತು. ಏನಾಯ್ತಪ್ಪ, ಒಂದು ದಲಿತ ಹುಡುಗನ್ನ ಅವ್ರ ಮಗಳು ಮದುವೆ ಆಗ್ಯಾಳ ಅಂಥೇಳಿ ತಂದೆ ಹೋಗಿ ಮರ್ಡರ್ ಮಾಡ್ತಾನೆ. 2026 ಇದು. AI ಬಂದೈತಿ, AI ರೋಬೋಟ್ಸ್ ಎಲ್ಲ ಅಂಥದ್ದೆಲ್ಲ ಮುಂದೆ ಹೊಂಟೈತಿ. ಚೀನಾ ಆಗಿರಲಿ, ಜಪಾನ್ ಆಗಿರಲಿ, USA ಆಗಿರಲಿ, ಇನ್ವೆಸ್ಟ್ಮೆಂಟ್ ಅವರೆಲ್ಲ ಅಂಥದ್ರಾಗ ಮಾಡಿ ಅದನ್ನು ತೊಗೊಂಡು ಹೊಂಟಾರೆ. ನಮ್ಮ ಕಡೆ ಸಾವುಕಾರ ಮಗಳೇನೋ ಬೇರೆ ಜಾತಿದ ಒಂದು ಮದುವೆ ಅದ ಅಂತೇಳಿ ಹೋಗಿ ಸೀದಾ ಮರ್ಡರ್ ಮಾಡ್ತಾರೆ. ಯಾಕೆ? ಯಾಕಂದ್ರೆ ಎಜುಕೇಷನ್ ನೀಟಾಗಿ ಸಿಕ್ಕಿಲ್ಲ ಅವ್ರಿಗೆ. ಎಜುಕೇಟೆಡ್ ಯಾರು ಹಿಂಗೆ ಮಾಡೋಂಗಿಲ್ಲ. ಆ ಎಜುಕೇಷನ್ ಕೊಡೋ ಕೆಲಸನೂ ನಮ್ಮ ಸರ್ಕಾರ ಮಾಡಂತಿಲ್ಲ. ಎಜುಕೇಷನ್ ಕೊಟ್ಟುಬಿಟ್ರು ಈಗ ತಿಳ್ಕೊರಿ. ನೀವು ನಾರ್ಮಲಾಗಿ ಹಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಲೆಕ್ಷನ್ ಟೈಮ್ ಒಳಗಡೆ ಎಲೆಕ್ಷನ್ ರ್ಯಾಲಿ ಆಗಿರಲಿ, ಎಲೆಕ್ಷನ್ ಒಂದು ವೋಟ್ ಪ್ರಚಾರ ಆಗಿರಲಿ, ಮೇಜರ್ ಜಾಸ್ತಿ ನಡೆಯೋದು ಎಲ್ಲಿ ನಡೀತೈತಿ? ಸ್ಲಮ್ಸ್ ಒಳಗೆ ನಡೀತೈತಿ. ಯಾವುದಾದ್ರೂ ಇದ್ರನ್ಯಾಗ ಅಪ್ಗ್ರೇಡೆಡ್ ಕಾಲೋನಿ ಒಳಗೆ ಇರ್ತಾವಲ್ಲ, ಎಜುಕೇಟೆಡ್ ಜನ ಇರ್ತಾರಲ್ಲ, ಅಲ್ಲೇನು ಹೊಕ್ಕಾರ ಇಲ್ಲ. ಜಸ್ಟ್ ಒಂದು ಮೀಟಿಂಗ್ ಮಾಡ್ತಾರಲ್ಲಿ. ಬರೀ ನಾರ್ಮಲ್ ಆಗಿ ಹಿರಿಯನ್ ಕುಂದ್ರಿಸಿ ಒಂದು ಮೀಟಿಂಗ್ ಮಾಡಿಬಿಡ್ತಾರೆ, ಮುಗೀತು. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ, ಅವ್ರಿಗೆ ಎಷ್ಟು ಹೇಳಿದ್ರು ತಮಗೆ ಯಾರಿಗೆ ಬೇಕು ಅವ್ರಿಗೆ ಊಟ ಹಾಕ್ತಾರೆ. ಅವ್ರೆ ಅಂದರೆ ಏನು ಕೆಲಸ ಆಯ್ತಲ್ಲ, ಯಾಕಂದ್ರೆ ಕಲ್ತವ್ರು ಇರ್ತಾರೆ, ತಮಗೆ ಬೆನಿಫಿಟ್ ಎಲ್ಲ ಕರೆಕ್ಟಾಗಿ ಕೇಳ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಅವ್ರಿಗೆ ಊಟ ಹಾಕ್ತಾರೆ ಅಂತೇಳಿ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ಏನೇನು ಪ್ರಾಬ್ಲಮ್ ಐತಿ? ಇನ್ನೂ 33,000 ವೇಕೆನ್ಸಿ ಖಾಲಿ ಅದಾವ ರೀ ಸಾಹೇಬ್ರೆ, CM ಸಾಹೇಬ್ರೆ. 33,000 ಜನ
ಹಾಂ ಅದನ್ನ ಫಿಲಪ್ ಮಾಡಿರಿ. ಹಾಂ ಆಮೇಲೆ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ನಾಗಿರೋ ಟೀಚರ್ಸ್ ದೇ ಆರ್ ಟ್ರೈನ್ಡ್ ಟೀಚರ್ಸ್, ಆದರೂ ಅವ್ರಿಗೆ ಒಂದು ಪ್ರೊಡಕ್ಟಿವಿಟಿ ತೆಗೋಕ್ಕಾಗಂತಿಲ್ಲ. ಪ್ರೈವೇಟ್ ಸ್ಕೂಲ್ ಒಳಗೆ 12th ಪಾಸ್ ಆದವರು ಇಲ್ಲ ಡಿಗ್ರಿ ಪಾಸ್ ಆದವ್ರು ದೇ ಆರ್ ದ ಟೀಚರ್ಸ್ ಓವರ್ ದೇರ್. ಅವರಲ್ಲಿ ಟೀಚರ್ ಆಗಿರೋದು ಅವ್ರ ರಿಸಲ್ಟ್ ತೆಗೆ ಅಂತಾರೆ. ನೀವು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಆಗಿರಲಿ, ಪ್ರಿನ್ಸಿಪಲ್ ಆಗಿರಲಿ, ಪ್ರಾಂಶುಪಾಲರು ಆ ರಿಸಲ್ಟ್ ಯಾಕೆ ತೆಗೆಯಂತಿಲ್ಲ? ಯಾಕಂದರೆ ನೀವು ದಿನ ಜಾನ್ದೆ ಪಗಾರ ಅಂದೆ 45-60 ಸಾವಿರ ಸ್ಯಾಲ್ರಿ ಇರ್ತೈತಿ. ಬೆಳಿಗ್ಗೆ ಹೋಗೋದು, ಶಾಲೆಗೆ ಹೋಗೋದು ಚಲೋ ರೆಸ್ಪೆಕ್ಟ್ ಕೊಡ್ತಾರೆ, ಏನು ಬೇಕೆಲ್ಲ ಇದು ಮಾಡ್ತಾರೆ. ಸೊ ನೀವು ಅದು ಎಫರ್ಟ್ ಹಾಕಂತಿಲ್ಲ. ಯಾಕೆ ಎಫೆಕ್ಟ್ ಹಾಕಂತಿಲ್ಲ? ಯಾಕೆ ನೀವು ರಿಸಲ್ಟ್ಸ್ ಕೊಡ್ಸಂತಿಲ್ಲ? ಹಂಗಾರೆ ನೀವು ಕೊಡಬೇಕಲ್ಲ ರಿಸಲ್ಟ್. ಈಗ ನಾವು ಮಕ್ಕಳನ್ನ ನಿಮ್ಮ ಕಡೆ ತಮ್ಮನ್ನು ಸೇರಿಸ್ಬೇಕಪ್ಪ ಅಂತಂದ್ರೆ ನೀವು ಒಂದು ಏನಾರ ರಿಸಲ್ಟ್ಸ್ ಕೊಡ್ಬೇಕು. ಆಲ್ಟರ್ನೇಟಿವ್ ಪ್ರೋಗ್ರಾಮ್ಸ್ ಹ್ಯಾಂಡಲ್ ಮಾಡಬೇಕು, ಎಲ್ಲ ಇರ್ತೈತಿ. ಬಟ್ ನೀವು ಮಾಡೋಂಗಿಲ್ಲ. ಸೊ ಅದಕ್ಕೆ ನಾನು ಒಂದು ಯೂತ್ಸಿಗೆ ಎಲ್ಲರಿಗೂ ಹೇಳ್ತೀನಿ, ಬಿಕಾಸ್ ವಿ ಆರ್ ಟ್ಯಾಕ್ಸ್ ಪೇಯರ್ಸ್. ನಾವು ಟ್ಯಾಕ್ಸ್ ತುಂಬ್ತೇವೆ ಗೌರ್ಮೆಂಟಿಗೆ. ಅದೇ ಗೌರ್ಮೆಂಟ್ ನಾವು ತುಂಬಿರೋ ಟ್ಯಾಕ್ಸ್ ತೊಗೊಂಡು ತಮ್ಮ ಪ್ರೈವೇಟ್ ಸ್ಕೂಲ್ ಉದ್ಧಾರ ಮಾಡ್ಕೊತಾರೆ. ಯಾಕಂದ್ರೆ ಅಲ್ಲಿ ಟ್ಯಾಕ್ಸ್ ಫ್ರೀ ಇರ್ತೈತೆ. ಅದು ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟ್ಲಿಂತ ಒಂದು ಎಜುಕೇಷನ್ ಸೊಸೈಟಿ ಮಾಡ್ಕೊಂಡು ಅಲ್ಲಿ ಫಂಡ್ಸನ್ನ ಹೊಳ್ಳಾಡಿಸ್ತಾರೆ. ಸೊ ಅದಕ್ಕೆ ನಂದು ಒಂದು ರಿಕ್ವೆಸ್ಟ್ ಐತಪ್ಪ, ಎಲ್ಲ ಪ್ರತಿಯೊಂದು ಯುವಕರಿಗೆ, ಪ್ರತಿಯೊಂದು ನಾಗರಿಕರಿಗೂ ಐತಿ. ಈ ಮಾತು ಎದಕ್ಕೆ ಹೇಳಂತೇನೆ ಅಂತಂದ್ರೆ, ಇವತ್ತು ಒಂದು LKG ಅಂತೇಳಿ ಜಾಯಿನ್ ಮಾಡಿಸ್ಬೇಕಪ್ಪ ಅಂತಂದು ಹೋದ್ರೆ 45,000 to 50,000 ರೂಪಾಯಿ ಕೇಳ್ತಾರೆ ಅಡ್ಮಿಷನ್ಗೆ. LKG ಆದರೂ ಜನ ಸೇರಿಸ್ತಾರೆ. ಅದು ಅವ್ರವ್ರದ್ದು ಮೆಂಟಲ್ ಹೆಲ್ತ್ ನೋ ಇಶ್ಯೂಸ್. ಚೇಂಜ್ ಮಾಡ್ಬೇಕಂದ್ರೆ ಚೇಂಜ್ ಮಾಡೋಣಂತ. ಅದಕ್ಕೆ ಈಗಿನ 45,000 ಐತಲ್ಲ, ಈಗಿನ ಯೂತ್ಸ್ ಅದೀರಿ, ನಾಳೆ ನಿಮ್ಮ ಮಕ್ಕಳು ಹುಟ್ಟಿದ ಮೇಲೂ ನೀವು ಅದೇ ಮಾಡ್ಬೇಕಾಕೈತಿ. ಅವಾಗ ಇನ್ನೂ ರೇಟ್ ಜಾಸ್ತಿ ಆಗಿರ್ತೈತಿ. ಯಾಕಂದ್ರೆ ಇದೆಲ್ಲ ರೇಟ್ ಕಾರ್ಡ್. ಹೋಟೆಲ್ದಾಗ ಓದುಗಳು ಹೆಂಗೆ ಮೆನ್ಯೂ ಇಡ್ತಾರಲ್ಲ ಹಂಗೆ ಮೆನ್ಯೂ ಇಡ್ತಾರೆ ಇವರು. ನೀವು ಸ್ಕೂಲ್ ಒಳಗೆ ಶೂಸ್, ಬುಕ್ಸ್, ಆಮೇಲೆ ಸ್ಕೂಲ್ ಡ್ರೆಸ್ ನಾವೆಲ್ಲ ಹೇಳ್ತೇವೆ ಅಲ್ಲೇ ಹೋಗಿ ತೊಗೊಳ್ಬೇಕು. ಅದಕ್ಕೆ ಎಷ್ಟು ಚಾರ್ಜ್ ಆಕೈತಿ? ನಿಮ್ಮದು ಟೋಟಲ್ ಆಗಿ 85,000 ಆಕೈತಿ. 85,000 ಒಳಗೆ ನಾವು ನಿಮ್ಮ ಹುಡುಗರಿಗೆಲ್ಲ ಇದು ಅರ್ಬಿ ಕೊಡ್ತೀವಿ, ಬೂಟ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಬುಕ್ಸ್ ಕೊಡ್ತೇವೆ. ಬರೆಯೋಕ್ಕೂ ಬುಕ್ಸ್ ಕೊಡ್ತೀವಿ. ಅದೇ ಬುಕ್ಸ್ ಹೊರಗಡೆ 40 ರೂಪಾಯಿ ಇರ್ತೈತಿ, ಇವರು 110 ರೂಪಾಯಿ ಮಾರ್ತಾರೆ. ನಾವು ಹೊರಗೆ ತೊಗೊತೀವಿ ಅಂತಂದ್ರೆ ಇಲ್ಲ, ಅಲವಿಲ್ಲ, ನೀವು ಇಲ್ಲೇ ತೊಗೊಳ್ಬೇಕು. ನೀವು ಹೊರಗೆ ತೊಗೊಂಡಿದ್ದು ನಮ್ಮ ಕಡೆ ಇದು ಬರೋಂಗಿಲ್ಲ. ಡ್ರೆಸ್ ಆಮೇಲೆ ನಮ್ಮ ಯಾವ ಕಡೆ ಸಿಂಗಿಲ್ಲ. ಇವ್ರದ ಅಂಗಡಿ ಒಳಗೆ, ಇವ್ರದ ಶಾಪ್ ಒಳಗೆ ಸಿಗ್ತೈತಿ. ಆ ಶಾಪ್ ಬಿಟ್ಟರೆ ಬೇರೆ ಯಾವ ಶಾಪ್ನಾಗೂ ಸಿಗಂಗಿಲ್ಲ ನಿಮ್ದು ಅರ್ಬಿ. ನಮ್ಗೆ ಅರ್ಬಿ ಸ್ಕೂಲ್ ಯೂನಿಫಾರ್ಮ್. ಸೊ ಹೇಳ್ಕೊತ ಹೋದ್ರೆ, ಆಮೇಲೆ ಚೆಕ್ ಮಾಡ್ಕೊತ ಹೋದ್ರೆ, ಸೊ ನನ್ನ ಕಡೆ ಇಷ್ಟು ತೊಗೊಂಡು ಐ ಹ್ಯಾವ್ ಕಲೆಕ್ಟೆಡ್ ದಿಸ್ ಮಚ್ ಆಫ್ ಡಾಟಾ. ರಿಸರ್ಚ್ ಮಾಡ್ಕೊತ ಹೋದಾಗೆಲ್ಲ ಭಾಳ ಅಂದ್ರೆ ಭಾಳ ವಿಷಯ ಸಿಗ್ತೈತಿ. ಸೊ ಅದಕ್ಕೆ ನಾವೊಂದು ಹೊಸದ ಸೋಷಿಯಲ್ ಮೀಡಿಯಾದಾಗ ಒಂದು ಆ್ಯಕ್ಟಿವಿಟಿ ಚಾಲು ಮಾಡ್ಬೇಕಂತೇಳಿ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ನನಗೆ ಹೆಲ್ಪ್ ಮಾಡಿರಿ. ಏನಪ್ಪ ಅಂತಂದ್ರೆ, ಪ್ರತಿಯೊಂದು ನಿಮ್ಮ ಅಕ್ಕಪಕ್ಕ ಇರೋ ಶಾಲೆಗೆ ಹೋಗ್ರಿ. ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗ್ರಿ, ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೇಡ್ರಿ, ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗ್ರಿ. ಅಲ್ಲಿ ಏನು ಪ್ರಾಬ್ಲಮ್ ಐತಿ ಏನಿಲ್ಲ ಒಂದು ವಿಡಿಯೋ ಮಾಡಿರಿ. ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಾಗ ಹಾಕಿರಿ. ಅದಕ್ಕೊಂದು ಹ್ಯಾಶ್ಟ್ಯಾಗ್ ರನ್ ಮಾಡಿರಿ, ಮೈ ಸ್ಕೂಲ್ ಮೈ ರೈಟ್ ಅಂತೇಳಿ, ಮೈ ರೈಟ್ಸ್ ಅಂತೇಳಿ, ನನ್ನ ಶಾಲೆ ನನ್ನ ಹಕ್ಕು ಅಂತೇಳಿ ಒಂದು ಹ್ಯಾಶ್ಟ್ಯಾಗ್. ಆಮೇಲೆ ನನಗೆ ಟ್ಯಾಗ್ ಮಾಡಿರಿ, ನನ್ನ ಹೆಸರು ನಾಮದೇವ್ ಬಿಳಿಗಿ ಅಂತೇಳಿ ನನಗೆ ಟ್ಯಾಗ್ ಮಾಡಿರಿ. ಇದನ್ನು ಆಂದೋಲನ ಮುಂದೊಂದು ದೊಡ್ಡದಾಗಿ ಎಲ್ಲರೂ ಸೇರಿ ತೊಗೊಂಡು ಹೋಗೋಣ.